Hello everyone. These are some fun and lovable, beautiful moments of my daughter. ಯಾರಿಗೆಲ್ಲ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಇಷ್ಟ ಆಗಲ್ಲ ಹೇಳಿ. ನನ್ನ ಮಗಳಿಗಂತೂ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೇ ಇಷ್ಟ. ಅವ್ರ ಜೊತೆನೇ ಇರ್ತಾಳೆ ಜಾಸ್ತಿ, ನಮ್ಮ ಜೊತೆ ಕಡಿಮೆನೇ ಇರೋದು. ಆಗಾಗ ನಮ್ಮ ಜೊತೆನೂ ಬರ್ತಾಳೆ. ಬಂದಾಗ ಈ ಥರ ಹಠ ಮಾಡ್ತಾಳೆ, ಯಾಕಂದರೆ ಅವಳಿಗೆ ಅವ್ರ ಅಜ್ಜಿ ತಾತನ ಮನೆಗೆ ಹೋಗಬೇಕು. ಅವಳಿಗೆ ನಮ್ಮ ಮನೆಯಲ್ಲಿ ಇರೋಕ್ಕಷ್ಟು ಇಷ್ಟ ಆಗಲ್ಲ, ಯಾಕಂದರೆ ನಮ್ಮ ಮನೇಲಿ ಜನ ಕಮ್ಮಿ, ನಾವು 3 ಜನ. ಆಗಾಗ ವೀಡಿಯೋ ಕೂಡ ಮಾಡ್ತಾಳೆ ಅವಳೇ, ಫೋಟೋಸ್ ಬೇರೆ. ಇಲ್ಲಿ ಅವಳಿಗೆ ಪೇಸ್ಟ್ ಕೊಟ್ಟಿಲ್ಲ ಅಂತ, ಪೇಸ್ಟ್ ನೀನು ಒಬ್ಬನೇ ತಿಂದಿದ್ಯಾ, ನನಗೆ ಕೊಟ್ಟಿಲ್ಲ ಅಂತ ಕೇಳ್ತಿದ್ದಾಳೆ. ಓಕೆ, ಅವಳಿಗೆ ಒಂದು ವೀಡಿಯೋ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಮತ್ತೆ ರಿಪೀಟೆಡ್ಲಿ ಮಾಡಿಸ್ತಾಳೆ, ಪರ್ಫೆಕ್ಟಾಗಿ ಬರೋವರೆಗೂ. ಆಗಾಗ ಪಿಜ್ಜಾ ಪಾರ್ಟಿ, ಖಾಲಿ ಪಾತ್ರೆಯಲ್ಲಿ ಖಾಲಿ ಅಡುಗೆ ಮಾಡ್ತಿದ್ದಾಳೆ, ತಿನ್ಕೊಳ್ಳಿ. ನಮ್ಮನೆ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಸ್ಯಾರಿನ ಉಡ್ಸಿದ್ದೀವಿ. ಓಕೆ, ಓನಲ್ಲ ನೀನಲ್ಲ ಜೊತೆ ಸಂಡೇ ಮಂಡೇ ಜನವರಿ ಫೆಬ್ರವರಿ ಹೇಳು. ಕಬಾಬ್ ಮೇ ಹಡ್ಡಿ ಥರ ಬಂದ ನನ್ನ ತಮ್ಮ, ಅಷ್ಟೇ ಮುಗ್ದ. ನಮ್ಮಮ್ಮ ಅದ್ರ ಜೊತೆ ಆಡ್ಬಿಟ್ಟು ಆ ಟಾಪಿಕೇ ಮುಗಿಸ್ಬಿಟ್ಟು. ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿ ರಾಧೆ ಕೃಷ್ಣ ಅಂತ ರೆಡಿ ಆಗಿರಲಿಲ್ಲ ಹೇಳಿ. ನನ್ನ ಮಗಳಿಗೂ ನಾನು ರೆಡಿ ಮಾಡಿದ್ದೆ. ಅವಳಿಗೆ ಪೇಷನ್ಸ್ ಜಾಸ್ತಿ, ಮೇಕಪ್ ಮಾಡಿಸ್ಕೊತಾಳೆ, ನನಗೆ ಕಡಿಮೆ. ಲಿಪ್ಸ್ಟಿಕ್ ಇಲ್ಲದೆ ನನ್ನ ಮಗಳು ಹೊರಗಡೆನೇ ಹೋಗಲ್ಲ, ನೋಡಿ ಎಷ್ಟು ಹಾಕ್ಕೊಂಡಿದ್ದಾಳೆ. ಓಕೆ, ಯಾರೆಲ್ಲ ಸಿಂಗಲ್ಸ್ ಇದ್ದಾರೆ ಈ ವ್ಯಾಲೆಂಟೈನ್ಸ್ ಡೇಗೆ ಈ ಹಾರ್ಟ್ ಸಿಂಬಲ್ ತೋರಿಸಿ ನಿಮ್ಮ ಹುಡುಗಿನ ಪಟಾಯಿಸ್ಕೊಳ್ಳಿ. ಬನ್ನಿ, ನನ್ನ ಮಗಳು ಪುಟ್ಟು ಮಾಡಿಸ್ಕೊಂಡಿದ್ದಾಳೆ ಅವ್ರ ಮಾವ ಹತ್ರ ರೆಫ್ರಿಜಿರೇಟರ್ ಬಾಕ್ಸಲ್ಲಿ. ಏನೋ ದೊಡ್ಡದಾಗಿ ಸ್ಕೀಮ್ ಹಾಕ್ಕೊಂಡು ರಂಗೋಲಿ ಪೌಡರ್ ಎಲ್ಲ ಎತ್ಕೊಂಡು ಹೋಗಿದ್ಲು. ಬಟ್ ನಾನು ನೋಡ್ಕೊಂಡ್ಬಿಟ್ಟೆ, ನನ್ನ ಕೆಲಸ ಕಡಿಮೆ ಆಯಿತು. ಅಂದಿದ್ರೆ ಗೊತ್ತಲ್ವಾ, ಫುಲ್ಲು ಮಸ್ತಾಗಿ ಕೆಲಸ ಇರೋದು. ಸಾರಿ ಬೇರೆ ಕೇಳ್ತಿದ್ದಾಳೆ, ಪ್ಲೀಸ್ ಮಮ್ಮಿ ಇಲ್ಲೇ ಇರ್ತಾಳೆ ಅಂತ. ಈಗಂತೂ ಅವಳು ಆ ಬಾಕ್ಸಿಂದ ಈಚೆ ಬರೋ ಯಾವುದೇ ಐಡಿಯಾ ಇಟ್ಕೊಂಡಿಲ್ಲ. ಬಾಗ್ಲಾಕ್ಕೊಂತಾಳೆ, ಆಗ್ಲೋ ಬಾಗ್ಲಾಕ್ತಿದ್ದಾಳೆ. ಬಾಗಿಲು ಎದ್ದು ಬಾ, ಇಲಿ ಇದೆ ಅಂದರೂ ಬರಲ್ಲ. ಡೋರ್ ಹಾಕಿದ್ಲು ನೋಡಿ, ಮಕ್ಕದ ಮೇಲೆ ಹೊಡೆದಂಗೆ. ಅವಳು ಅವ್ರ ಅಜ್ಜಿ ಈವ್ನಿಂಗ್ ಟೈಮ್ ಇವಾಗ ನೋಡು. ನಮ್ಮ ಮಾವ ಮನೆಗೆ ಹೋಗಿದ್ವಿ, ಅಲ್ಲಿ ಕೆಲಸದ ಅಂಟಿಗೆ ಆಡ್ಬಿಟ್ಲು ನನ್ನ ಮಗಳು. ಬನ್ನಿ, ಯಾರೆಲ್ಲ ಪುಟ್ಟಮಲ್ಲಿ ಹಾಡು ಲಿರಿಕ್ಸ್ ಕೇಳಿಲ್ವೋ ಕೇಳಿಸ್ಕೊಳ್ಳಿ. ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ನನ್ನ ಮಗಳು ಇಷ್ಟು ಕ್ಯೂಟಾಗಿ ಆಡ್ಬಿಟ್ಟು ಇಷ್ಟೊಂದು ಡ್ರಾಮಾ ಎಲ್ಲ ಮಾಡಿತ್ತು. ಓಕೆ, ದೃಷ್ಟಿ ಕೂಡ ತೆಗೆದ್ಲು. ಯಾಕ ಒಂದೇ ಒಂದು ಮಾತು, ಖುಷಿ ಆಯಿತು ತಾತ ಅಂತ ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನಮ್ಮಪ್ಪ ಅವಳಿಗೆ 3 ಜೊತೆ ಬಟ್ಟೆ ತಗೊಬರ್ತಾರೆ ವಾರಕ್ಕೆ, 15 ದಿನಕ್ಕೆ. ನಮಗೆ ಕೊಡ್ಸೋದೇ ಇಲ್ಲ, ವರ್ಷಕ್ಕೆ ಕೊಡಿಸ್ತಾರೆ, 15 ದಿನಕ್ಕೆ ಕೊಡಿಸ್ತಾರೆ. ಓಕೆ, ಆಗಾಗ ಒಂದು ಡ್ಯಾನ್ಸ್ ಶೋ. ಈಗ ಸೆರಗು ಹಾಕ್ಕೊಳ್ಳೋದಕ್ಕೆ ಹೋಗಿ ಬೀಳ್ತಾಳೆ ನೋಡಿ. ಅದಕ್ಕೆ ಹೇಳೋದು ಜಾಸ್ತಿ ಶೋ ಮಾಡಬಾರ್ದು ಅಂತ. ಏನಕ್ಕಾದರೂ ಡ್ಯಾನ್ಸ್ ಮಾಡಿದ್ನೋ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಹೋಯ್ತೋ ಅಂತ ಅಂದ್ಕೊಂಡು ಎದ್ದೇಳ್ತಾಳೆ. ಎದ್ದಿದ ತಕ್ಷಣ ನನ್ನ ಹತ್ರ ಬರಲ್ಲ, ಯಾಕಂದರೆ ನಾನು ನಗ್ತಾ ಇರ್ತೀನಿ, ಅವ್ರ ಅಜ್ಜಿ ಹತ್ರ ಓಡೋಗ್ಬಿಡ್ತಾಳೆ. ಇಷ್ಟೆಲ್ಲ ಡ್ರಾಮಾ ಮಾಡಿದ್ರೆ ನಜರ್ ಬೀಳದೇ ಇರುತ್ತಾ? ಆಬ್ವಿಯಸ್ಲಿ ಬಿದ್ದಿರುತ್ತೆ. ಅದಕ್ಕೆ ಅಡ್ಮಿಟ್ ಮಾಡಿದ್ದೀವಿ, ಹುಷಾರಿರಲಿಲ್ಲ. ಅಲ್ಲೂ ಡ್ರಾಮಾನೇ ಅವಳು ನೋಡಿ. 2 ತಿಂಗಳಿಗಾಗೋಷ್ಟು ಕ್ರೀಮ್ನ ಒಂದೇ ಸಲ ಹಾಕ್ಕೊಂಡು ಫುಲ್ಲು ಜೈ ಜವಾನ್ ಜೈ ಕಿಸಾನ್ ಮಾಡಿಬಿಟ್ಲು ನನ್ನ ಮಗಳು. ಇದನ್ನು ಕ್ಲೀನ್ ಮಾಡ್ದಿರ ನಮ್ಮಮ್ಮ ಫಸ್ಟು ವಿಡಿಯೋ ಮಾಡ್ಕೊತಿದ್ರು. ದೋಸೆ ತಿನ್ನು ಅಂತ ಹಾಕ್ಕೊಟ್ರೆ ನನ್ನ ಮಗಳು ಬಿಸ್ಕೆಟ್ ತಿಂತಿದ್ದಾಳೆ. ಅದು ಬಿಸ್ಕೆಟಲ್ಲಿ ಕ್ರೀಮ್ ತಿಂದು ಬಿಸ್ಕೆಟ್ ನನಗೆ ಹಾಕ್ತಾಳೆ. ದೋಸೆ ತಿನ್ನು ಅಂದರೆ ಬಿಸ್ಕೆಟ್ ತಿಂತಿದ್ಯಾ? ಓಕೆ, ಇದೆಲ್ಲದ್ರ ಮಧ್ಯೆ ನಮ್ಮಪ್ಪ ಒಂದು ಹೊಸ ಕಾರ್ ತೊಗೊಂಡ್ರು, XUV. ಅದರಲ್ಲೇ ಒಂದು ರೈಡ್ ಹೋಗ್ತಿದ್ವಿ. ಫುಲ್ಲು ಪೋಸ್ ಕೊಡ್ತಿದ್ದಾಳೆ ನನ್ನ ಮಗಳು.
ಓಕೆ, ಇಂಜೆಕ್ಷನ್ ಬೇರೆ ಹಾಕಿದ್ಲು, ತುಂಬ ನೋವಾಯಿತು. ಇಟ್ಸ್ ಓಕೆ. ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಓಂ ಶಕ್ತಿಯ ಮಾಲೆ ಹಾಕ್ಕೊಂಡು ಹೋಗ್ತಿದ್ವಿ ದೇವಸ್ಥಾನಕ್ಕೆ. ಹೋಗ್ತಾ ಬರ್ತಾರೆ 2 ಟೈಮ್ಲು ಮಸ್ತಾಗಿ ಡ್ಯಾನ್ಸ್ ಮಾಡಿದ್ಲು, ಎಂಜಾಯ್ ಕೂಡ ಮಾಡಿದ್ಲು. ಇವಳನ್ನ ಹೊರಗಡೆ ಕರ್ಕೊಳ್ಳೋದು ಹೋಗೋದಕ್ಕೆ ನನಗೇನು ಭಯ ಇಲ್ಲ, ಯಾಕಂದರೆ ನಮ್ಮಮ್ಮ ಬರ್ತಾರೆ ಜೊತೆಲಿ. ಅವಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅವ್ರ ಮಾವ ಮತ್ತು ಅವ್ರ ಅಜ್ಜಿ ಇಬ್ಬರು ಪಕ್ಕದಲ್ಲೇ ಕೂತಿದ್ದಾರೆ. ಸೊ ನನಗೆ ಯಾವುದೇ ಟೆನ್ಷನ್ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅವ್ರು ಬಿಡೋದು ಇಲ್ಲ. ಓಕೆ, ಎಲ್ಲ ಮುಗೀತು. ಮತ್ತೆ ನಮ್ಮ ಮಾವ ಮನೆಗೆ ಹೋಗಿದ್ವಿ. ಅಲ್ಲಿ ಅವಳು ಚಪಾತಿ ಕೂಡ ಮಾಡಿದ್ಲು. ಈ ಟೈಮ್ ತುಂಬ ಡಿಫಿಕಲ್ಟ್ ಇತ್ತು, ಯಾಕಂದರೆ ಆ ಚಪಾತಿ ಕ್ಲೀನಾಗಿ ತೀಡೋಕ್ಕೆ ಆಗ್ತಿಲ್ಲ ಅವಳಿಗೆ. ಹಂಗೋ ತಪ್ಪು. ಈ ಚಪಾತಿ ತಿಂದುಬಿಟ್ರೆ ಅಷ್ಟೇ ಹೊಟ್ಟೆ ನೋವು ಪಕ್ಕ. ಆದರೂ ಪರವಾಗಿಲ್ಲ, ಮೊಟ್ಟೆ ಸುಳಿತಿದ್ದಾಳೆ. 2 ಮೊಟ್ಟೆ ಸುಳಿದ್ಲು, 2ರಲ್ಲಿ ಒಂದು ಅವಳೆ ತಿಂದ್ಲು, ಇನ್ನೊಂದು ಇಟ್ಟಿದ್ಲು. ಅವಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಯಾಕಂದರೆ ಅವಳು ಫಸ್ಟ್ ನಾನ್ ವೆಜ್ ಫೀಡ್ ಮಾಡಿದ ಪರ್ಸನ್ಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಆ ಮೈತ್ ಇದೆಯಲ್ಲ, ಸೊ ಹಾಗೆ ಇವಳಿಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಆದರೆ ನಾನು ತುಂಬ ಇನ್ನೂ ಕೆಲಸ ಇತ್ತು, ಮಾಡ್ಕೊಳ್ತಿದ್ದೆ. ಅವಳು ತೂಗುಡ್ಸೋದು ನೋಡೋಕ್ಕಾಗದೆ ವೀಡಿಯೋ ಕೂಡ ಮಾಡಿಕೊಂಡೆ. ನಗು ಬರ್ತಿತ್ತು, ನಾನು ನಗ್ದಿಲ್ಲ. ಏನಕ್ಕಂದರೆ ನಾನು ನಗೋದು ನೋಡಿದ್ರೆ ಅವಳು ಹತ್ಕೊಂಡು ಫುಲ್ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ ಅಂತ. ಓಕೆ, ಬನ್ನಿ ಟೊಮೆಟೊ ಸಾಂಬಾರು ಮಾಡೋದನ್ನ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ. ಟೊಮೆಟೊ ಸಾಂಬಾರು, ಟೊಮೆಟೊ ಗೊಜ್ಜು ಏನೋ ಒಂದು ಟೊಮೆಟೊದಲ್ಲಿ ಮಾಡ್ತಾಳೆ. ಟೊಮೆಟೊ ಎತ್ಕೊಂಡು ತೂತಿಟ್ಬಿಟ್ಟು ಅದರಲ್ಲಿರೋ ರಸ ಎಲ್ಲ ಕುಡಿದ್ಬಿಟ್ಟು ಟೊಮೆಟೊನ ಹಾಗೆ ರೆಫ್ರಿಜರೇಟರಲ್ಲಿ ಇಡ್ತಾರೆ. ನನ್ನ ಮಗಳು ಟ್ಯಾಲೆಂಟ್ ಅದು. ನನಗೆ ಗೊತ್ತಿಲ್ಲದೆ ಒಂದೊಂದ್ಸಲಿ ಅದನ್ನೇ ಸಾಂಬಾರು ಟೊಮೆಟೊ ಗೊಜ್ಜು. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಓಕೆ, ಅವಳು ಏನೇ ಕೇಳಿದ್ರು ಸಂಡೇಗೆ ಪ್ಲಾನ್ಸ್ ಆಗ್ತಾಳೆ. ಯಾಕಂದರೆ ಅವಳು ಸಂಡೇ ಎಲ್ಲ ಇದು ಟ್ಯೂಸ್ಡೇ, ಬಿಕಾಸ್ ವಿ ಕುಕ್ ನಾನ್ ವೆಜ್ ಆನ್ ದಟ್ ಡೇ. ಯಾವಾಗಲೂ ಮಾಡ್ತೀವಿ, ಆವತ್ತು ಪಕ್ಕ ಮಾಡೇ ಮಾಡ್ತೀವಿ. ನನ್ನ ತಂಗಿ ರೂಮಲ್ಲಿ ಮೇಕಪ್ ಸೆಟ್ಗೆ ಹೋಗಿದ್ಲು. ನನ್ನ ತಮ್ಮ ಬೇಗ ಹೋಗಿದ್ದರಿಂದ ಅವಳ ಮುಖ ಇನ್ನೂ ಕ್ಲೀನಾಗಿದೆ ನೋಡೋದಕ್ಕೆ. ಓಕೆ, ಐಬ್ರೋಸ್ ಎಲ್ಲ ಮಾಡೋದು ಕಲ್ತಿದ್ದಾಳೆ. ಯಾರ್ಯಾರಿಗೆಲ್ಲ ಐಬ್ರೋಸ್ ಮಾಡಿಸ್ಕೊಳ್ಳೋ ಆಸೆ ಇದೆ ಅವಳ ಕೈಯಲ್ಲಿ, ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ 1 day ಬಿಫೋರ್. ಅವಳ ಫೇವ್ರೆಟ್ ಫುಡ್ ಮೊಸರನ್ನ. ಓಕೆ, ತಟ್ಟೆ ಖಾಲಿ ಮಾಡಿದ್ಲು ಅಂತ ಖುಷಿಪಟ್ಟೆ, ಆದರೆ ಬಟ್ಟೆ ಮೇಲೆ ಇದ್ದಿದ್ದು ನೋಡಿ ದುಃಖನೂ ಪಟ್ಟೆ. ಯಾರಿಗೆಲ್ಲ ಅವ್ರ ಮಾವ ಇಷ್ಟ ಆಗಲ್ಲ ಹೇಳಿ? ನನಗೂ ನನ್ನ ಮಾವ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಅವ್ರ ಮಾವ ಕೂಡ ಕೇಳ್ತಿದ್ದಾಳೆ, ಯಾಕಂದ್ರೆ ಅವನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ ಮೋಸ ಮಾಡಿ. ಫೋನ್ ಮಾಡ್ತೀನಿ ಇರು. ಓಕೆ, ಗುಡ್ ನೈಟ್. ಮಲ್ಕೊಳ್ತಿದ್ದಾಳೆ. ಇವಾಗ ಕಾಗೆ ಪಿಯ ಗುಬ್ಬಿ ಪಿಯ ಹೇಳು. ಕಾಗೆ ಪಿಕ್ಕ ಗುಬ್ಬಿ ಪಿಕ್ಕ ಅಂತ ಅವ್ರ ಚಿಕ್ಕಮ್ಮ ಹೇಳ್ಕೊಟ್ಟಿದ್ರು. ಅದನ್ನು ನನ್ನ ಹತ್ರ ಬಂದು ಪ್ರಯೋಗ ಮಾಡ್ತಿದ್ಲು. ಅದನ್ನು ವಿಡಿಯೋ ಮಾಡ್ತಿರೋದು ನೋಡಿ ಇನ್ನೊಂಥರ ಡ್ರಾಮಾ ಸ್ಟಾರ್ಟ್ ಮಾಡಿದ್ಲು. ಇಟ್ಸ್ ಓಕೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ, ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ಹಾಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಇದ್ದರೆ ಮುಂದೆ ಇನ್ನೂ ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು.